ಕೇಳಿ ನೀವೇನೋ ಹೇಳ್ತಿದ್ರಲ್ಲ ಟೀಚರ್, ನಿಮ್ ಸೊಸೆಗೆ ನಿಮ್ ಮೇಲೆ ಗೌರವನೇ ಇಲ್ಲ. ಅತ್ತೆ ಅನ್ನೋ ಮರ್ಯಾದೆ ಬಿಡಿ, ನೀವೆಷ್ಟು ದೊಡ್ಡ ಕಲಾವಿದೆ, ನಿಮ್ ಒಳಗಿರೋ ಆ ಕಲಾ ತಪಸ್ವಿಗಾದ್ರೂ ಅವಳು ಮರ್ಯಾದೆ ಕೊಡ್ಬೇಕಲ್ವಾ? ಅದೂ ಕೊಡ್ತಿಲ್ಲ ಅಂತೀನಿ. ನಮ್ಮ ಅತ್ತೆಗೆ ಕೊಬ್ಬು, ನನಗೆ ಮರ್ಯಾದೆನೆ ಕೊಡಲ್ಲ ಅಂತೆಲ್ಲ ಹೇಳ್ತಾಳೆ. ಆ ಮೀನಾ ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳಿದ್ಲು ಅಂತ. ಅದು ನಿಮ್ಮ ಹಾಗೆ ನಂದು ಒಳ್ಳೆ ಮನ್ಸು ಟೀಚರ್. ಆ ಹುಡುಗಿ ಹೀಗೆ ಬೀದಿ ಬೀದಿ ಅಲಿಯೋದನ್ನ ನೋಡೋಕ್ಕಾಗದೆ ಯಾಕಮ್ಮ ಈಗ ಕಷ್ಟ ಪಡ್ತಿದ್ಯಾ ಅಂತ ಕೇಳಿದೆ. ಒಂದ್ ಅಂಗಡಿ ಮಾಡ್ಕೊಂಡು ದುಡಿಬೋದಲ್ವೇನಮ್ಮ ಅಂತ ಕೇಳಿದೆ ಟೀಚರ್. ಅದಕ್ಕೆ ನನಗ್ ಬಾಯಿಗೆ ಬಂದಾಗ ಬೈದ್ಲು. ನಿಮ್ ಬಗ್ಗೆ ಅನುಬಾರದ ಮಾತುಗಳನ್ನಂದ್ರು. ನೀವು ಕೊಬ್ಬೆಳ್ಸಕ್ಕೆ ಈ ಕೆಲಸ ಮಾಡ್ತಿರೋದಂತೆ ಅವಳು. ಅಷ್ಟೇ ಅಲ್ಲ ಟೀಚರ್, ಈ ತಿಂಗಳು 16ನೇ ತಾರೀಕು ಅವಳು ದೊಡ್ಡ ಮದುವೆ ಆರ್ಡರ್ ಒಪ್ಕೊಂಡಿದ್ದಾಳೆ. ಅದೇನಾದ್ರೂ ಅವಳು ಮಾಡಿ ಮುಗಿಸ್ಬಿಟ್ರೆ ಇನ್ನು ಎತ್ತರಕ್ಕೆ ಬೆಳೆದು ಬಿಡ್ತಾಳೆ. ಆಮೇಲೆ ನೀವು ಅವಳನ್ನ ತಡಿಯಕ್ಕೆ ಆಗ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ. ಅವಳು ಯಾವುದೇ ಕಾರಣಕ್ಕೂ ಅವತ್ತು 16ನೇ ತಾರೀಕು ಆ ಮಂಟಪಕ್ಕೆ ಹೋಗಬಾರ್ದು. ಒಪ್ಕೊಂಡಿರೋ ಆರ್ಡರ್ನ ಸರಿಯಾಗಿ ಮಾಡದೆ ಹೋದ್ರೆ ಯಾವ ಕಲ್ಯಾಣ ಮಂಟಪದವರು ಕೂಡ ಮತ್ತೆ ಅವಳಿಗೆ ಆರ್ಡರ್ ಕೊಡಲ್ಲ. ಅವಾಗ ಅವಳು ಕೊಬ್ಬು ಕರಗಿ ನೀವ್ ಹೇಳ್ದಂಗೆ ಕೇಳ್ಕೊಂಡು ನಿಮ್ ಮನೇಲಿ ಬಿದ್ದಿರ್ತಾಳೆ. ಅಲ್ಲ ಟೀಚರ್, ನಾನ್ ಹೇಳ್ದೆ ಅಂತ ಅಲ್ಲ ಇದು, ನೀವು ಕೇಳಿದ್ರಿ ಅಂತ ನಾನ್ ಹೇಳಿದ್ದು. ತಪ್ಪು ತಿಳ್ಕೊಬೇಡಿ ಟೀಚರ್. ನಂದು ಕೊಬ್ಬು ಕಡಿಮೆ ಮಾಡ್ತೀನಿ ಅಂತ ಊರೆಲ್ಲ ಓಡಾಡ್ಕೊಂಡಿದ್ಯಾ? ನಿನ್ನ ಕೊಬ್ಬನ್ನ ಮುರಿದು ನನ್ನ ಕಾಲ್ ಕೆಳಗಾಕಿ ತುಳಿಲಿಲ್ಲ ಅಂದ್ರೆ ನೋಡು, ಮಾಡ್ತೀನಿ ನಿನಗೆ. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿರುವುದು ಏನಾದರೂ ಉಂಟೆ? ಅದೇನು ಜ್ಞಾನ ಪ್ರಮಾಣವೇ? ಮಾವ ಕಾಫಿ ಕೊಡುತ್ತಾಯಿ. ಥ್ಯಾಂಕ್ ಯು. ಮಾವ, ಇವಾಗ ನೀವೇನು ಹೇಳಿದ್ದು? ಜೀವನ ಅಂದ್ರೆ ಏನು, ಪ್ರಪಂಚ ಅಂದ್ರೆ ಏನು ಅಂತ. ಈ ಜೀವನಕ್ಕೂ ಪ್ರಪಂಚಕ್ಕೂ ಇರೋ ಸಂಬಂಧ ಏನು? ಬದುಕು ಅನ್ನೋ ಬಂಧನ ಪ್ರಪಂಚ ಅನ್ನೋ ಬಂಧನದ ಕೋಣೆಗೆ ಸೇರಿಸಿ ಇಬ್ಬರಿಗೂ ಸಂಬಂಧ ರಚಿಸಿರುವಂತ ಶಕ್ತಿ ಅನ್ನೋದಿದೆಯಾ? ಅಕಸ್ಮಾತ್ ಆ ಶಕ್ತಿ ಏನಾದ್ರು ಇದ್ರೆ ಅದನ್ನ ಯೋಚನೆ ಮಾಡುವಂತ ಶಕ್ತಿ ನಮ್ಮ ಬುದ್ಧಿಗೆ ಏನಾದ್ರೂ ಇದೆಯಾ? ಹಾಗಂತ ಆ ಪುಣ್ಯಾತ್ಮ DVG ಹೇಳಿದಾರಮ್ಮ, ನಡೀತಿರೋದಕ್ಕೆ, ನಡೆದಿರೋದಕ್ಕೆ, ನಡಿಬೇಕಾದಕ್ಕೆ ಯಾವುದೋ ಒಂದು ಕೈ ಕಾರಣ ಆಗಿರುತ್ತೆ. ಯಾವುದು ಆ ಕೈ? ಅತ್ತೆ, ಕಾಫಿ ನನ್ ಕೊಡ್ಲಾ? ತಂದು ಕೊಡ್ತೀಯ ಕಣೆ, ಮನೆ ಹಾಳಿ. ಸೇವೆಗಳು ಮಾಡ್ತೀನಿ, ಅತ್ತೆ ಮಾವನ್ ಸೇವೆ ಮಾಡಿದ್ರೆ ಅದೃಷ್ಟ ಅಂತ ಎಲ್ಲಿ ಬೊಗಳೋದು, ಊರೂರ್ಗೋಗಿ ನನ್ ಹೆಸರನ್ನ ಹಾಳು ಮಾಡೋದು. ಅಲ್ಲ ಏನೇ ಅನ್ಕೊಂಡಿದ್ಯಾ ನೀನು? ನಾನ್ ಯಾರ್ಗೇನ್ ಹೇಳಿದ್ದೀನಂತೆ ನೀವೇನ್ ಮಾತಾಡ್ತಿದ್ದೀರಾ? ನಿಂದೇನು ಬಾಯ ಅಥವಾ ಬಚ್ಚಲ್ ಮನೆ ಕೊಳಾಯ? ನಮ್ ಮುಂದೆ ಒಬ್ಬ ಏನು ಗೊತ್ತಿಲ್ಲ ಅನ್ನೋ ತರ ಸುಮ್ಮನಿರೋದು, ಹೊರಗಡೆ ಹೋಗಿ ನಲ್ಲಿದ್ದಿರ್ಬೋದು ಅಲ್ವಾ? ಅದೇನಾಯ್ತೆ? ಬರ್ತಾ ಹರಿಶ್ಚಂದ್ರ ಘಾಟ್ ಕಡೆ ಏನಾದ್ರು ಬಂದಿಯಾನೆ? ಯಾಕೆ? ನಿನ್ನೆ ಮೊನ್ನೆ ಹೋಗಿದ್ದೇನಾದ್ರು ಮೆಟ್ಕೊಂಡ್ಬಿಡ್ತಾ ಅಂತ. ಹೋಗ್ತಾ ಮೂಕಾಂಬೆಯಾಗಿ ಹೋಗ್ತೀಯ, ಬರ್ತಾ ಮಾರಿಕಾಂಬೆ ಆಗಿ ಬರ್ತೀಯಲ್ಲ, ಏನಾಯ್ತೆ ನಿನ್? ಇವಳು ಇದಾಳಲ್ಲ, ಇವಳು ಅವ್ರ ಹತ್ರ ಹೋಗಿ ನನ್ನ ಬಗ್ಗೆ ಏನೇನ್ ಬೊಗಳಿದಾವೆ ಗೊತ್ತಾ ನಿಮ್ಗೆ? ನನಗೆ ಕೊಬ್ಬತ್ತೆ, ಈ ಮಹಾರಾಣಿ ಅದನ್ನ ಕಮ್ಮಿ ಮಾಡ್ತಾಳಂತೆ. ಕಮ್ಮಿ ಅತ್ತೆ, ನಿಮಗೆ ಕೊಬ್ಬು ಸಿಕ್ಕಾಪಟ್ಟೆ ಇದೆ ಅಂತ ನಾನು ಒಪ್ಕೋತೀನಿ, ಆದ್ರೆ ಮೀನಾ ಅವರು ಅದನ್ನ ಇಳಿಸ್ತಾರೆ ಅನ್ನೋದನ್ನ ನಾನ್ ನಂಬಲ್ಲ. ಶ್ರುತಿ, ಏನ್ ಮಾತಾಡ್ತಿದ್ದೀರಾ ನೀವು? ಅತ್ತೆ ಬಗ್ಗೆ ಹಾಗೆಲ್ಲ ಮಾತಾಡೋದು ತಪ್ಪು. ತಪ್ಪುನ ತಪ್ಪಲ್ಲ ಅನ್ನೋದು ತಪ್ಪು. ತಪ್ಪು ಅಂತ ಹೇಳೋದ್ರಲ್ಲಿ ಏನ್ ತಪ್ಪು? ಶ್ರುತಿ, ನೀನು ಈ ಮನೆ ಕಿರಿ ಸೊಸೆ, ಅದಕ್ಕೆ ನಾನ್ ತುಂಬಾ ಬೆಲೆ ಕೊಡ್ತಾ ಇದ್ದೀನಿ. ಸೋ ಸಾರಿ ಅತ್ತೆ, ನೀವ್ ನನಗ್ ಬೆಲೆ ಕೊಡ್ತಾ ಇರೋದು ನಾನು ಕಿರಿ ಸೊಸೆ ಅಂತ ಅಲ್ಲ, ಎಲ್ಲಾರ್ಕಿಂತ ದೊಡ್ಡ ಶ್ರೀಮಂತೆ ಅಂತ. ಗೊತ್ತು ಕಡೆ ಗೊತ್ತು, ಇದನ್ನೆಲ್ಲ ನಿನ್ ತಲೆ ತುಂಬ್ತಾ ಇರೋ ಉಗ್ರಾಣಿ ಯಜಮಾನಿ ಇವಳೆ ಅಂತ ನೌಟಂಕಿ ಮೀನಾ. ಅದೇ ನೀವೇನ್ ಹೇಳ್ತಾ ಇದ್ದೀರಾ? ಯಾರ ಬಗ್ಗೆ ಹೇಳ್ತಿದ್ದೀರಾ? ನಾನ್ ಯಾರ ಹತ್ರ ನಿಮ್ ಬಗ್ಗೆ ಹೋಗಿ ಮಾತಾಡಿದೀನಿ? ಅಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ದನೆ ಮಾತಾಡ್ತಿದ್ದೀರಾ. ಮುಚ್ಚೆ ಬಾಯಿ ತಾಯಿ. ನೀನು ಯಾರ ಮುಂದೆ ಹೋಗಿ ನನ್ನ ಬಗ್ಗೆ ಹೇಳಿದ್ಯೋ ಅವರೇ ಬಂದು ನನ್ನ ಮುಂದೆ ಹೇಳಿರೋದು. ಅವ್ರೇ ಅಂತ ಹೇಳ್ತಾನೆ ಇದೆಯಲ್ಲ ಶಾಂತಿ. ಆ ಅವರೇನು ಅವರೇ ಕಾಳು ಯಾರು ಅಂತ ಮೊದಲು ಬೊಗಳೆ. ನಾನ್ ಹೇಳಲ್ಲ, ಅವರು ನಂಬಿಕಸ್ತರು. ಅವ್ರು ಹೇಳಿದ್ದನ್ನ ಅವರೇ ಹೇಳಿದ್ದು ಅಂತ ನಾನ್ ಹೇಳಿದ್ರೆ ಅವ್ರ ಮೇಲೆ ಇವಳಿಗೆ ಕೋಪ ಬರಲ್ವಾ? ಅದೇನೋ ಹೇಳ್ದಿಯಲ್ಲ, ನಂಬಿಕಸ್ತರು ಅಂತ. ಮೊದ್ಲು ಆ ಪದನ ಡಿಲೀಟ್ ಮಾಡು. ನೀನು ಹಾಗೆಲ್ಲ ಯಾರ ಹತ್ರ ನಿನ್ ಬಗ್ಗೆ ಹೇಳಲ್ಲ ಕಣೆ.
ಅಸ್ಯೂಮಿಂಗ್ ಅಟ್ ದ ಎಂಡ್ ಒಂದ್ ವೇಳೆ ಹೇಳೇ ಬಿಟ್ಟಿದ್ದಾಳೆ ಅಂತ ಅಂದ್ಕೋ, ಅದನ್ನ ತಗೊಂಬಂದು ಅವ್ರು ನಿನ್ನತ್ರ ಹೇಳಿದಾರಲ್ಲ, ಅವ್ರು ನಂಬಿಕಸ್ತ್ರ? ಅವ್ರಿಗೆ ನನ್ನ ಮೇಲೆ ತುಂಬಾ ಅಭಿಮಾನ ಇದೆ, ಅದಕ್ಕೆ ಅವ್ರು ಬಂದು ನನ್ನ ಹತ್ರ ಹೇಳಿದ್ದು. ಅಂದ್ರೆ ಇವಳ ಜೊತೆ ಇದ್ದು ಇವಳ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅರ್ಥ? ಅಯ್ಯೋ ನೀವೇನೇನೋ ಹೇಳ್ಬೇಡಿ. ಅಂದ್ರೆ ಇನ್ನು ಎಷ್ಟು ಅಂತ ಸಪೋರ್ಟ್ ಮಾಡ್ತೀರಾ ಈ ಮಿಡ್ತಿಗೆ? ಲೇ, ಇದು ಮಿಡತೆ ಅಲ್ಲ ಕಣೆ, ನಮ್ಮ ಮನೆ ಹಣತೆ. ಈ ಹಣತೆಲಿ ಬೆಳಕಿದೆಯೇ ಹೊರತು ಜ್ವಾಲೆ ಇಲ್ಲ. ನಮ್ಮ ಮನೆ ಸುಡೋ ಜ್ವಾಲಾಮುಖಿ ಅಲ್ಲ ಕಣೆ. ಅತ್ತೆ ಪ್ಲೀಸ್ ಅತ್ತೆ, ಯಾರೋ ಏನೋ ಹೇಳಿರೋದನ್ನ ನಂಬೇಡಿ. ಹಾಗೆಲ್ಲ ನಿನ್ ಬಗ್ಗೆ ಇಲ್ದೇ ಇರೋದ್ನೆಲ್ಲ ನಾನು ಏನು ಹೇಳಲ್ಲ. ಏನ್ ಅರ್ಥ ಅವ್ರೆ ಮೀನಾ ಇದಕ್ಕೆ? ಇಲ್ದೇ ಇರೋದನ್ನ ಹೇಳಲ್ಲ, ಇರೋದನ್ನೇ ಹೇಳಿದೀನಿ ಅಂತಾನ? ಪಾಯಿಂಟ್ ಕಣಮ್ಮ, ಹೇಳಿರ್ತಾಳೆ ಇವಳು, ಹೇಳಿರ್ತಾಳೆ. ಇಲ್ಲ ಅತ್ತೆ, ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ ಬದುಕಾಯ್ತು. ನನ್ ಕೆಲ್ಸದಲ್ಲೂ ನನ್ಗೆ ಕಾಂಪಿಟೇಷನ್ ಇದೆ, ಚಾಲೆಂಜ್ಗಳಿವೆ, ಅದ್ರ ಬಗ್ಗೆ ಮಾತ್ರ ನನ್ ಗಮನ ಕೊಡೋದು. ನಿಮ್ ಕೆಲ್ಸದಲ್ಲಿ ಕಾಂಪಿಟೇಷನ್? ಸುಮ್ನೆ ಏನಂದ್ರೆ ಅದನ್ನ ಹೇಳ್ತಿರಲ್ಲ ಮೀನವ್ರೆ. ಓಹೋ, ಬರೀ ನಿಮ್ ಕೆಲ್ಸದಲ್ಲಿ ಮಾತ್ರ ಕಾಂಪಿಟೇಷನ್ ಇದೆ, ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಿದೀರಾ ರೋಹಿಣಿ ಅವ್ರೆ? ಅಫ್ಕೋರ್ಸ್ ಶ್ರುತಿ, ನಮ್ದು ಬಿಸ್ನೆಸ್, ಇವ್ರದ್ದು ಹೊಟ್ಟೆಪಾಡು. ಅಯ್ಯೋ, ಹೊಟ್ಟೆಪಾಡ್ಗೂ ಬಿಸ್ನೆಸ್ಗೂ ಡಿಫ್ರೆನ್ಸ್ ಇಲ್ವಾ? ನಾವೆಲ್ಲಿ ಇವರೆಲ್ಲಿ? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಉದ್ಧರಿಸುವೆನು ಜಗನ್ನಿನ್ನುತಿವ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ರೈಟ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ ಮಾವ, ಬಟ್ ಏನ್ ಹೇಳಿದ್ರಿ ಅಂತ ಅರ್ಥ ಆಗಿಲ್ಲ. ಇನ್ನೊಂದ್ಸತಿ ಹೇಳ್ತೀರಾ? ಎದ್ದು ಎದ್ದು ಮತ್ತೆ ಮತ್ತೆ ಬೀಳ್ತಿರ್ತಾರೆ, ಹಣದಲ್ಲಿ ಗುದ್ದಾಟ ಮಾಡಿ ಮಾಡಿ ಸೋಲ್ತಾ ಇರ್ತಾರೆ. ಗದ್ದಲ ಗಲಾಟೆಗಳು ಮಾಡಿದ ಮಾತ್ರಕ್ಕೆ ಹೆಸರನ್ನ ತುಂಬಾ ಸಂಪಾದನೆ ಮಾಡ್ತಾ ಇದೀವಿ, ಜಗತ್ತಿನ ಉದ್ಧಾರ ಮಾಡ್ತಾ ಇರೋದೇ ನಾನು ಅನ್ನೋ ದೂರ್ತಾರೆ. ಮೊದಲು ನೀವೆಷ್ಟು ಉದ್ಧಾರ ಆಗಿದೀವಿ ಅಂತ ತಿಳಿದುಕೊಳ್ಳಿ. ಅಯ್ಯೋ ಮಂಕುತಿಮ್ಮಗಳ ಅಂತ ಈ ಸಾಲಿನ ಅರ್ಥ. ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪ್ಲನೇಷನ್ ಮಾವ, ಲವ್ಡ್ ಇಟ್. ನನ್ ಸೊಸೆ ನೋಡಿದ್ರೆ ಹುಣಸೆ ಹಣ್ಣು ಕಿವುಚ್ದಂಗೆ ನಿಮ್ ಹೊಟ್ಟೆ ಎಲ್ಲ ಕಿವುಚುತ್ತಲ್ವಾ? ಇರ್ಲಿ ಬಿಡು, ಆ ಹುಣಸೆ ಹಣ್ಣಲ್ಲಾರು ನಿಮ್ ಹೊಟ್ಟೆ ಎಲ್ಲ ಶುಚಿ ಆಗುತ್ತೆ, ಮನಸ್ಸು ಶುಚಿ ಆಗುತ್ತೆ. ಏ ಹೆಮ್ಮಾರಿ, ಇವಳು ನಿನ್ ಸೊಸೆ ಕಣೆ. ಎಷ್ಟು ದಿವಸದಿಂದ ನೋಡ್ತಾ ಇದೀಯ ಅವಳು. ಇವಳು ನಿನ್ ಬಗ್ಗೆ ಇನ್ಸಲದ್ದೆಲ್ಲ ಹೇಳ್ಕೊಂಡ್ ಬರ್ತಾಳೆ, ನೀನು ಅವಳ ಅರ್ಥ ಮಾಡ್ಕೊಡೋದು. ಅಯ್ಯೋ ಪ್ರಾರಂಭಕ್ಕೆ ಯಾರ್ಯಾರು ಹೇಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ಉಪದೇಶ ಏನು ಬೇಕಾಗಿಲ್ಲ ನನಗೆ. ಸಮಯ ಬರ್ಲಿ, ಯಾರ್ ಕೊಬ್ಬನ್ನ ಯಾರು ಇಳಿಸ್ತಾರೆ ಅಂತ ಆವಾಗ ಗೊತ್ತಾಗುತ್ತೆ. ನೀನಾ ನೆಮ್ಮದಿಯಾಗಿರು ತಾಯಿ. ಸತ್ಯ ಬರವಣಿಗೆ ಮುಗಿಸೋದ್ರೊಳಗೆ ಸುಳ್ಳು ಮೆರವಣಿಗೆ ಮುಗಿಸ್ಕೊಂಡ್ ಬಂದಿರುತ್ತೆ. ಅವಳು ಹೇಳಿದಾರೆ ನಂಬ್ಕೋಬೇಡ ತಾಯಿ, ನೀನು ಆರಾಮಾಗಿ. ಶ್ರುತಿ ಅವ್ರೆ, ನಿಜವಾಗ್ಲೂ ನಾನು ಅತ್ತೆ ಬಗ್ಗೆ ಯಾರ ಹತ್ರ ಏನು ಹೇಳಿಲ್ಲ. ಅಯ್ಯೋ ನೀನವ್ರೆ, ಅದ್ ನನಗೂ ಗೊತ್ತು. ಬಟ್ ಈಗ ನೀವು ಫಸ್ಟ್ ಥಿಂಕ್ ಮಾಡ್ಬೇಕಾಗಿರೋದು ನಿಮ್ ಬಗ್ಗೆ ಅತ್ತೆ ಹತ್ರ ಸ್ಟವ್ ಹಚ್ಚಿದ್ ಯಾರು ಅಂತ. ಥಿಂಕ್ ಮೀನಾ. ಯೋಚಿತ, ನಿನ್ ಕ್ಲೋಸ್ ಫ್ರೆಂಡು ನನ್ಗೆ ಮುದ್ರೆ ಹಾಕ್ಬಿಟ್ಟ ಸೂರ್ಯ. ಯಾರದು? ಇದಾನಲ್ಲಪ್ಪ ಟ್ರಾಫಿಕ್ ಪೊಲೀಸು ಅರುಣು. ಹಂಗ ನಿನಗೇನಿಗೆ ಗೊತ್ತಿದ್ದು? ಸುಮ್ನೆ ಗುರು, ಪ್ಯಾಸೆಂಜರ್ನ ಕೆಳಗೆ ಇಳಿಸ್ಬಿಟ್ಟು ಸೀಟ್ ಬೆಲ್ಟ್ ತೆಗಿಸ್ಬಿಟ್ಟು ನೀನ್ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ಬಿಟ್ಟು ಗಾಡಿ ಸೀಸ್ ಮಾಡಕ್ಕೆ ಬಂದ್ಬಿಟ್ಟ. ದುರಹಂಕಾರ ಜಾಸ್ತಿ ಆಯ್ತು ಮಗ. ಟೈಮ್ ಬರುತ್ತೆ ಕಣ, ವರಿ ಮಾಡ್ಬೇಡ. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಲೇ ಸೂರ್ಯ, ಯಾರ್ರಿ ಅದು? ಅದೇ ನಮ್ ಚೀತಾ ಕಣೆ. ಅವನು ನನ್ ಕಾರ್ ಸೀಸ್ ಮಾಡಿದ್ದಲ್ಲ, ಅವನು ನಮ್ ಚೀತಾ ಕಾರ್ ಮುಟ್ಬಿಟ್ಟಿದ್ದಾನಂತೆ. ಪೊಲೀಸರು ಅವ್ರ ಕೆಲ್ಸ ಅವ್ರು ಮಾಡಿರ್ತಾರೆ, ಸುಮ್ನೆ ಅವ್ರೇನಕ್ ಬಂದ್ ತೊಂದ್ರೆ ಮಾಡಿರ್ತಾರೆ. ಸೊಳ್ಳೆಗಳ ಬಗ್ಗೆ ಗೊತ್ತಿಲ್ಲ ನಿನಗೆ? ಸೊಳ್ಳೆಗಳ ಬಗ್ಗೆ ಕುಡಿದ ಮೇಲೂ ಕುಡಿಯೋದನ್ನ ಬಿಡಲ್ಲ ಅಮ್ಮಣ್ಣಿ. ಇವ್ರು ಅವರೇ ಕೊಬ್ಬುಗಳು ಇಳಿಸಲೇಬೇಕು, ಕೊಬ್ಬುಗಳನ್ನ. ಓಹೋ, ಈಗ ಇಬ್ರು ಅಸ್ತಲಾಗವಾನ ಪಾರ್ಟ್ನರ್ಶಿಪ್ ಅಲ್ಲಿ ನನ್ ಕೊಬ್ಬಿಳಿಸ್ತೀರಾ ನೀವು? ಆಮೇಲೆ ಹೇಳ್ತೀನಿ. ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀಯ ನೀನು? ಅಯ್ಯೋ ಅದಲ್ಲ ಅತ್ತೆ. ಹಾಗಾದ್ರೆ ಈಗ ಬೇರೆ ಪ್ಲಾನ್ ಮಾಡಿದ್ಯಾ? ಏ ಹೆಣ್ಣೆ, ಸಂಪತ್ತಿ ಸವಾಲು ಬಾಯಿ ಬಡ್ಕಿ ದುರ್ಗಿ ಮಂಜುಳ ನೋಡ್ಕೊಂಡ್ ಬೆಳೆದವಳು ಕಣೆ ನಾನು. ಈ ಸಕ್ಕರೆ ಬೆನ್ ಶಾಂತಿ ಅಂದ್ರೆ ಸುಮ್ನೆನಾ? ನಂದು ಕೊಬ್ಬಿಡಿಸಕ್ ಬಂದಿರೋ ಕೊಬ್ಬರಿ ಮಿಠಾಯಿಗಳನ್ನ ಅಗದು ಉಗಿದು ಹೊಟ್ಟ ಹೋಗ್ಬಿಡ್ತೀನಿ. ನಾನು ಸೋಲ ಮಗಳೇ ಅಲ್ಲ, ಬೇಕಾದ್ರೆ ಬರ್ದು ಸೈನ್ ಹಾಕಿ ಕೊಡ್ತೀನಿ, ಇಟ್ಕೊಬಿಡು. ಇದೇನಿದು ಸಕ್ಕರೆ ಅಲ್ಲ, ರೊಚ್ಚಿಗೆ ಬಿಟ್ಟಿದೆ. ಯಾಕೆ ಸಕ್ಕರೆ? ಅಂಗಳದಲ್ಲಿ ಅಂದಗಳು ಸಿಕ್ಕಾಕೊಂಡಂಗ್ ನೋಡ್ತಿ. ತಣ್ಣೀರೋ ಬಿಸಿನೀರೋ ಎಳ್ನೀರೋ ಏನ್ ಬೇಕು ಹೇಳು, ತಂದ್ಕೊಡ್ತೀನಿ, ಕುಡ್ಕೊಂಡಂಗ್ ಮನಿಕೋ. ಸುಮ್ನೆ ಏನೇನೋ ಒದರ್ಬೇಡ. ಹೋಗದೇನ, ನಾನು ಒದ್ರು ಮುನಿ ಅಲ್ವಾ? ಮಗಳ ಮೀನಾ, ಇಳಿಸ್ತೀನಿ ಕಣೆ ನಿನ್ ಕೊಬ್ಬನ್ನ. ಹೆಂಗ್ ಇಳಿಸ್ತೀನಿ ನೋಡಿ, ಈ ಜಗ್ಗು ತುಂಬಾ ಇಳಿಸ್ತೀನಿ ಕೊಬ್ಬನ್ನ. ನನ್ನ ಹತ್ರನೇ ಆಡ್ತಾಳೆ.
ಲೈ ಇದೇನೇ ಇದು ಸಕ್ಕರೆ ಈ ಪಾಟಿ ಮಾತಾಡೋಗ್ಬಿಡ್ತು. ಅದ್ ಯಾರೋ ಬಂದು ಇವ್ರ ಹತ್ರ ನನ್ ಬಗ್ಗೆ ಇಲ್ದೇ ಇರೋ ಚಾಡಿ ಎಲ್ಲ ಹೇಳಿದಾರೆ. ನಿಮ್ ಮನೆ ಸೊಸೆ ಮೀನಾ ನಿಮ್ ಕೊಬ್ಬು ಬೀಳ್ಸ್ತಾಳಂತೆ ಅಂತ ನನ್ನ ಹತ್ರ ಹೇಳಿದ್ರು ಅಂತ. ಅಯ್ಯೋ ನಾನ್ ಯಾಕೆ ಅದನ್ನ ಯಾರಿಗೋ ಹೇಳ್ತೀನಿ? ಯಾರೋ ಸುಮ್ನೆ ಸುಳ್ಳು ಹೇಳಿದಾರೆ ರೀ. ಬೆಳೀತಿದ್ಯಾ ಬಿಡು ಮೀನಾ ನೀನು. ನಾನ್ ಬೆಳೆಯೋದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸಂಬಂಧನೇ ಇಲ್ದೇ ಇರೋರೆಲ್ಲ ನಿನ್ನ ಹತ್ರ ಬಂದು ಚಾಡಿ ಹೇಳ್ತಾ ಇದಾರೆ ಅಂತಂದ್ರೆ ಅವರು ನಿನ್ನ ಮೇಲೆ ಸವಾಲ್ ಹಾಕೊಂಡು ಬದುಕ್ತಾ ಇರೋರೆ. ನೇರವಾಗಿ ನಿಂತ್ಕೊಂಡು ಹೋರಾಡಕ್ ಆಗದೆ ಇರೋರೆ ಕಣೆ. ಹಿಂದೆ ನಿಂತ್ಕೊಂಡು ಹೆಸರು ಕೆಡ್ಸೋದು. ಕೆಡಿಸ್ಲಿ ಬಿಡು, ಕೆಡಿಸ್ಲಿ. ಸಿಕ್ಕಾಕೊಂಡ್ರೆ ಮಗಂದು ಕೇಳ್ಕೊಂಡು ಹಂಗೆ ಬಾಯಿ ಒಳಗ್ ಕೆಮ್ಮಣ್ ತುಂಬಿಡೋದು. ಮತ್ತೆ ಅನ್ಕೊಂಡ ಏನಾದ್ರು? ಆಯ್ತು, ನಾನ್ ಸ್ವಲ್ಪ ಹೊರಗೋಗ್ಬೇಕು. ಆಯ್ತು, ಹೋಗ್ ಬರುವಂತೆ. ಒಂದ್ ಸ್ವಲ್ಪ ಬಂದು ತಟ್ಟೆಗೆ ಹೊಟ್ಟೆಗೆ ಆಧಾರ ಮಾಡ್ಬಿಟ್ಟು ಹೋಗು. ನಾನು ಕೈಕಾಲು ತೊಳ್ಕೊಂಡ್ ಬರ್ತೀನಿ, ಆಯ್ತಾ? ಸರಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಹುಷಾರು, ನಿಮಿಷ. ಹೇಗಿದೆ ಮಾರ್? ಇರ್ಲಿ ಮಾಡ್ತೀನಿ ಮಾಡ್ತೀನಿ ಬಿಡಿ. ಸ್ವಲ್ಪ ಇಟ್ಕೋತೀರಾ? ಹುಷಾರು ಅಮ್ಮ. ತಗೊಳ್ಳಿ. ಒಂದ್ ನಿಮಿಷ ಅಮ್ಮ, ಊಟದ ಮುಂಚೆ ಮಾತ್ರೆ ತಗೊಳ್ಳೋದಿದೆ, ಕೊಡ್ತೀನಿ. ಕೊಡಿ ಅಮ್ಮ, ಇಟ್ಕೋತಾರೆ. ಈ ಟ್ಯಾಬ್ಲೆಟ್ ತಗೊಳ್ಳಿ. ಒಂದ್ ನಿಮಿಷ ಕೊಡಿ, ನಾನ್ ತೆಗೆದ್ಕೊಡ್ತೇನೆ. ತಗೊಳ್ಳಿ ಅಮ್ಮ. ತಗೊಳ್ಳಿ ಅಮ್ಮ, ನೀರ್ ಕೊಡು. ಕೊಡಿ ತಗೊಳ್ಳಿ, ನೀರ್ ಕುಡೀರಿ. ನಿಧಾನ. ಅಮ್ಮ ನಿಧಾನಕ್ಕೆ ತಿನ್ನಿ. ಕೆಲ್ಸಕ್ಕೂ ಹೋಗ್ಕೊಂಡು ಅಮ್ಮ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಹೌದು, ನಾನು ಕೆಲಸದಲ್ಲಿದ್ರು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ನಾನಂದ್ರೆ ಇವನಿಗೆ ತುಂಬಾ ಇಷ್ಟ ಅಮ್ಮ. ನನ್ನ ಬಿಟ್ಟು ಇರೋದೇ ಇಲ್ಲ ಅಂತಾನೆ ಇವನು. ನಿಮ್ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು, ಅಮ್ಮ, ತಮ್ಮ. ಅಕ್ಕಂಗೆ ಹೋದ್ ವರ್ಷ ಮದ್ವೆ ಆಯ್ತು. ಅಮ್ಮ ಹೂವಿನ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ನಿಮ್ ತಂದೆ ಇಲ್ಲ ಅಮ್ಮ, ತೀರ್ಕೊಂಡಿದ್ದಾರೆ. ಅಮ್ಮ ನಮ್ಮ ಏರಿಯಾದಲ್ಲಿ ಒಂದ್ ದೇವಸ್ಥಾನ ಇದೆ, ಅದ್ರ ಮುಂದೆನೆ ಹೂವಿನ ಅಂಗಡಿ ಇಟ್ಕೊಂಡಿದ್ದಾರೆ. ಇನ್ನು ತಮ್ಮ ಓದ್ತಾ ಇದ್ದಾನೆ. ನಾನು ಹೋದ್ ವರ್ಷ ಇನ್ನು ಎಜುಕೇಶನ್ ಮುಗಿಸಿ ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡೆ. ಅಮ್ಮ ಒಂದ್ ನಿಮಿಷ, ಅಕ್ಕ ಫೋನ್ ಮಾಡಿ. ಹಲೋ, ಹೇಳಕ್ಕ. ಕನಕ, ನಾಳೆ ಒಂದ್ ಮದ್ವೆ ಆರ್ಡರ್ ಒಪ್ಕೊಂಡಿದೀನಿ. ಕಂಗ್ರಾಟ್ಸ್ ಅಕ್ಕ, ಇದು ತುಂಬಾ ದೊಡ್ಡ ಆರ್ಡರ್ ಕಣೆ. ನಾಳೆ ನನ್ ಜೊತೆ ಹೂ ಕೊಟ್ಟವ್ರಿಗೆಲ್ಲ ಬರೋದಕ್ಕೆ ಹೇಳಿದೀನಿ. ಅವ್ರ ಮಾತ್ರ ಇದ್ರೆ ಸಾಕಾಗಲ್ಲ, ನಿನ್ ಸಹಾಯನೂ ಬೇಕಾಗತ್ತೆ. ನಾಳೆ ಬರ್ತೀಯಾ? ಸರಿ ಅಕ್ಕ, ನಾನ್ ಬರ್ತೇನೆ. ಹೌದು, ನಾಳೆ ನಿನ್ಗೆ ಹಾಸ್ಪಿಟಲ್ ಅಲ್ಲಿ ಕೆಲ್ಸ ಇರುತ್ತಲ್ವಾ? ಅವ್ರಿಗೆ ನಾ ಹೇಳ್ಕೊತೀನಿ ಅಕ್ಕ, ಪರವಾಗಿಲ್ಲ. ಸರಿ ಕನಕ, ಹಾಗಾದ್ರೆ ಸರಿ, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು. ಸರಿ, ಹಾಗೆ ನೀನ್ ಯಾರನ್ನೋ ನೋಡ್ಕೊಂತಿದ್ದೀನಿ ಅಂತ ಹೇಳ್ದಲ್ಲ, ಅವ್ರ ಇವಾಗ ಹೇಗಿದ್ದಾರೆ? ಈಗ ಸ್ವಲ್ಪ ಪರವಾಗಿಲ್ಲ ಅಕ್ಕ, ನಾನು ಅವ್ರ ಜೊತೆಲೇ ಇದ್ದೀನಿ. ಅವ್ರಿಗೆ ಫೋನ್ ಕೊಡ್ತೀನಿ, ಮಾತಾಡು. ಅಮ್ಮ, ನಿಮ್ ಬಗ್ಗೆ ನಮ್ಮ ಅಕ್ಕ ಹತ್ರ ಮಾತಾಡಿದ್ದೆ. ಅವರು ನೀವ್ ಹೇಗಿದ್ದೀರಾ ಅಂತ ಕೇಳ್ತಾ ಇದಾರೆ. ಮಾತಾಡಿ. ಕೊಡಿ, ನಾನು ಇಟ್ಕೋತೀನಿ. ಹಲೋ, ನಮಸ್ತೆ ಅಮ್ಮ. ನನ್ ಕನಕ ಅವ್ರ ಅಕ್ಕ. ಕನಕ ನಿಮ್ ಬಗ್ಗೆ ಎಲ್ಲ ಹೇಳಿದ್ರು. ಈಗ ಆರೋಗ್ಯ ಹೇಗಿದೆ? ನಾನ್ ಚೆನ್ನಾಗಿದ್ದೀನಮ್ಮ. ನಿನ್ ತಂಗಿ ನನ್ ಪಕ್ಕನೇ ಇದ್ಕೊಂಡು ನನ್ನನ್ನು ನೋಡ್ಕೊತಾ ಇದ್ದಾಳೆ. ಈ ಮಾತ್ರೆ ಔಷಧಿ ಇವುಗಳಿಗಿಂತ ಕನಕ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಹಾಗಾಗಿ ನಾನು ಬೇಗ ಗುಣ ಆಗ್ತಾ ಇದ್ದೀನಮ್ಮ. ಕನಕ ತುಂಬಾ ಒಳ್ಳೆ ಹುಡುಗಿನಮ್ಮ. ನೀವು ಅವಳನ್ನ ಚೆನ್ನಾಗಿ ಬೆಳೆಸಿದ್ದೀರಾ. ಅವಳು ಹಾಗೇನಮ್ಮ, ನೋಡಕ್ ಮಾತ್ರ ಚಿಕ್ಕ ಹುಡುಗಿ. ನಮ್ಮನೇಲಿ ಯಾರಿಗ ಏನೇ ಆದ್ರೂ ಅವಳ ಹತ್ರ ಇದ್ ನೋಡ್ಕೊಂತಾಳೆ. ಕಂಡವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಂಥ ಜನ ಈಗಿನ ಕಾಲದಲ್ಲಿ ಅಪರೂಪನಮ್ಮ. ನಿನ್ ತಂಗಿ ನನ್ನನ್ನು ಅವಳ ತಾಯಿ ತರ ನೋಡ್ಕೊತಾ ಇದ್ದಾಳೆ. ನನ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡಿ. ಇಂಥ ಹೆಣ್ಮಕ್ಳು ತಾವು ಮದ್ವೆ ಆಗಿ ಹೋಗುವಂತ ಮನೆನ ದೇವಸ್ಥಾನ ಮಾಡ್ತಾರಮ್ಮ. ಈ ಹುಡುಗಿ ಸೇರೋ ಮನೆ ಸಂತೋಷವಾಗಿರುತ್ತೆ. ನನ್ ತಂಗಿ ಬಗ್ಗೆ ನೀವ್ ಇಷ್ಟೊಂದೆಲ್ಲ ಹೇಳ್ತಿರೋದ್ ಕೇಳ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ಒಳ್ಳೇದಾಗ್ಲಿ. ಸರಿ, ಫೋನನ್ನ ಕನ್ಕನ್ ಕೊಡ್ತೀನಿ. ಹಲೋ ಅಕ್ಕ, ನಾಳೆ ಯಾವ ಮಂಟಪಕ್ಕೆ ಬರ್ಬೇಕು? ಅಡ್ರೆಸ್ ನಾನು ಮೆಸೇಜ್ ಮಾಡ್ತೀನಿ ಕಣೆ. ಸರಿ ಅಕ್ಕ, ಬಾಯ್. ಅಂದಾಗೆ ನಾನು ನಾಳೆ ಹಾಸ್ಪಿಟಲ್ಗೆ ಬರ್ತಾ ಇಲ್ಲ. ಡಿಸ್ಚಾರ್ಜ್ ಮಾಡಿದ್ರೆ ಮನೆ ಕರ್ಕೊಂಡು ಹೋಗಿ. ಅಮ್ಮ, ಟ್ಯಾಬ್ಲೆಟ್ಸ್ನೆಲ್ಲ ಕರೆಕ್ಟ್ ಟೈಮಿಗೆ ತಗೋಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನನಗೆ ಕಾಲ್ ಮಾಡಿ. ಸರಿನಮ್ಮ. ಅರುಣ್, ಕನಕಂಗೆ ನಮ್ಮನೆ ಅಡ್ರೆಸ್ ಕೊಡಪ್ಪ. ಸರಿ ಮೇಡಮ್. ಕನಕ, ಆಗಾಗ ನಮ್ಮ ಮನೆಗೆ ಬರ್ತಾ ಇರಮ್ಮ. ಖಂಡಿತ ಬರ್ತೀನಮ್ಮ. ನಾನು ನಿಮ್ಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಸರಿಮ್ಮ, ನಾನು ಹೋಗಿ ಬರ್ತೇನೆ. ಕನಕ, ಒಂದ್ ನಿಮಿಷ ರಮ್ಮ. ಅರುಣ್, ಸರಿ. ಯಾಕಿದು? ನಮ್ ಸಂತೋಷಕ್ಕೆ ಇಟ್ಕೊಮ್ಮ. ನೀವ್ ನಮ್ ಜೊತೆನಲ್ಲೇ ಇದ್ದು ನನ್ನ ನೋಡ್ಕೊಂಡೆ ಅಲ್ವಾ? ಹತ್ರ ಇದ್ದು ನೋಡ್ಕೊಂಡಿದ್ದಕ್ಕೆ ಸಂಬಳ ಕೊಡ್ತಿದ್ರ ಅಮ್ಮ? ಹಾಗಲ್ಲಮ್ಮ, ಮನೆಗ್ ಬಾಮ ಅಂತ ಅಕ್ಕರೆಯಿಂದ ಹೇಳಿ ಈಗ ದುಡ್ಡು ಕೊಟ್ಟು ಬೇರೆ ಮಾಡ್ತಿದ್ರ ಅಮ್ಮ? ಕ್ಷಮಿಸಮ್ಮ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀನು ಕೆಲ್ಸದ ಟೈಮಲ್ಲಿ ಬಂದು ನನ್ನನ್ನು ನೋಡ್ಕೊಂಡೆ ಅಲ್ವಾ, ಅದಕ್ಕೆ ನಿಂಗೆ ಏನಾದ್ರೂ ಕೊಡ್ಬೇಕು ಅನ್ನಿಸ್ತು, ಅದಕ್ಕೆ ಕೊಟ್ಟೆ ಅಷ್ಟೇ. ಇದೆಲ್ಲ ನಂಗೆ ಬೇಡ ಅಮ್ಮ. ನಿಮ್ ಮಗಳು ನಿಮ್ನ ನೋಡ್ಕೊಂಡ್ರೆ ದುಡ್ಡು ಕೊಡ್ತೀರಾ? ಮನ್ಸಾರೆ ಆಶೀರ್ವಾದ ಮಾಡಿ.
ಸಾಕು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನೀವು ಒಳ್ಳೆ ಮನ್ಸಿಂದ ನಂಗೆ ಆಶೀರ್ವಾದ ಮಾಡಿದ್ರೆ ನಾನು ಇರೋವರೆಗೂ ಅದ್ ನನ್ ನೆತ್ತಿ ಕಾಯುತ್ತೆ. ನಾನ್ ಬರ್ತೀನಿ ಅಮ್ಮ, ಹೋಗ್ ಬರ್ತೀನಿ. ಅರುಣ್ ಅಮ್ಮ ತುಂಬಾ ಒಳ್ಳೆ ಹುಡುಗಿ ಅಲ್ವಾ? ಹೌದಮ್ಮ. ನಿಂತೀನಮ್ಮ. ರೈಸ್ ಹಾಕ್ಲಾ? ಒಂದ್ ನಿಮಿಷ, ಮೀನಾ ಮಾಡ್ತಾ ಇದ್ದಾಳೆ ಫೋನ್. ಮಾತಾಡು. ಹಲೋ ಮೀನಾ. ಅಕ್ಕ, ಹೂ ಎಲ್ಲ ರೆಡಿನಾ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ, ಅಲ್ಲಿಗೆ ಹೋಗ್ತಾ ಇದೀವಿ ಮೀನಾ. ಸರಿ ಅಕ್ಕ, ಇವ್ರು ಅಲ್ಲಿಗೆ ಬರ್ತಿದ್ದಾರೆ, ನೀವು ಹೂ ಎಲ್ಲ ಅದೇ ಗಾಡಿಗೆ ಹಾಕ್ಸ್ಬಿಡಿ, ಜೊತೆಲಿ ಬಂದ್ಬಿಡಿ, ಓಕೆನಾ? ಹಾ ಸರಿ ಆಯ್ತು. ಮೀನಾ, ನೀನ್ ಬರ್ತಾ ಇಲ್ವಾ? ಅಕ್ಕ, ಇನ್ನೇನು ಅಡ್ಗೆ ಮುಗಿಸ್ ಹೊರಡ್ತೀನಕ್ಕ. ಮೀನಾ, ಇವತ್ತು ನೀನೇ ಅಡ್ಗೆ ಮಾಡ್ಬೇಕಾ? ಅಲ್ವೇ, ನಿಮ್ ಮನೇಲಿ ಅಡ್ಗೆ ಮಾಡಕ್ ಬೇರೆ ಯಾರು ಇಲ್ವಾ? ನನ್ ಕೆಲ್ಸ ನಾನೇ ಅಲ್ವಾಕ ಮಾಡ್ಬೇಕಾಗಿರೋದು. ಬೇಗ ಮುಗಿಸ್ ಬಂದ್ಬಿಡ್ತೀನಿ. ಸರಿ ಆಯ್ತು, ಬೇಗ ಬಾ, ನಾವ್ ಹೋಗಿರ್ತೀವಿ. ಸರಿ ಅಕ್ಕ, ನಾನ್ ಬರ್ತೀನಿ, ಬಾ. ಮೀನಾ ರೆಡಿ ನೀನೆ? ಇನ್ನೊಂದ್ 2 ನಿಮಿಷ ರೀ, ಕೆಲ್ಸ ಆಗೋಗುತ್ತೆ, ನಿಮ್ ಊಟಕ್ಕೆ ಬರ್ತೀನಿ. ಲೇ ಅದಲ್ವೇ, ಹೂ ತಗೊಳಕ್ ಹೋಗ್ಬೇಕಲ್ಲ, ಬಾ ಹೋಗೋಣ. ನಾನು ಅದನ್ನೆಲ್ಲ ಪದ್ಮಾಕ ಹತ್ರ ಮಾತಾಡಿದೀನಿ, ಅವ್ರು ತಗೊಂಡು ಊಟ ಕಟ್ಟಿ ಇಡ್ಸಿಡ್ತಾರೆ. ನೀವು ಮಂಟಪಕ್ಕೆ ತಗೊಂಡೋಗಿ ಅದನ್ನೆಲ್ಲ ಇಳಿಸಿ, ಹಾಗೆ ಹೋಗ್ಬೇಕಾದ್ರೆ ಮಂಜನ್ ಕರ್ಕೊಂಡೋಗಿ. ಲೇ ಏನೇ ನೀನು ಇನ್ನು ಆಲ್ಜಿಬ್ರಾ, ಕೆಮಿಸ್ಟ್ರಿ, ಝೂಯಾಲಜಿ, ಬಯಾಲಜಿ ಅಂತ ಓದ್ಕೊಂಡಿರೋರ್ನ ಹೂವಾಲಜಿ, ಅಲಂಕಾರಜಿ ಅಂತ ಎಳ್ಕೊಂಡ್ ಬರ್ತಾ ಇದೆಯಲ್ಲ ಹೂವಿನ ಮಂಟಪಕ್ಕೆ, ಅಲ್ವೇನೇ? ಬಿಟ್ಬಿಡೆ, ಓದ್ಕೊಳ್ಳಿ ಅವ್ನು ಚೆನ್ನಾಗಿ. ಇವತ್ತೊಂದು ಕಾಲೇಜ್ ರಜಾ ಇದೆ ರೀ. ಕಾಲೇಜ್ ಇಲ್ಲ ಅಂದ್ರೆ ಬುಕ್ ಇರಲ್ವಾ? ಓದ್ಕೋಬೇಕು ಅವನು. ಹಾಡು ಗೆಡೋದು, ಆಮೇಲೆ ಔಚ್ಕೊಂಡು ಗಡ್ಚ್ಕೊಂಡು ಆಳೋದು. ಆಗೋಯ್ತು. ಸರಿ ಆಯ್ತು ಬಿಡಮ್ಮ, ಎತ್ತಾಕೊಂಡು ಹೋಗ್ತೀನಿ. ನನ್ನ ಕಾರ್ಗೆ 50 kg ಭಾರ ಆಗೋದಿಲ್ಲ. ನೀನ್ ಯಾವಾಗ ಬರೋದು? ಇಲ್ಲ ರೀ, ನನ್ ಮಧ್ಯಾಹ್ನದ ಇನ್ನೂ ಅಡ್ಗೆ ಮುಗಿಸಿಲ್ಲ. ನೀವೊಂದ್ ಕೆಲ್ಸ ಮಾಡಿ, ಹೂನೆಲ್ಲ ಮಂಟಪದ ಹತ್ರ ಇಳಿಸ್ಬಿಟ್ಟು ನೀವು ಅಡ್ಗೆಗೆ ಹೋಗಿ. ಇವತ್ತು ಅದಲ್ಲ ಏನಿಲ್ಲ, ಮೊದಲನೇ ಸರಿ ನನ್ನ ಹೆಂಡತಿ ದೊಡ್ಡ ಆರ್ಡರ್ ಒಪ್ಕೊಂಡಿದ್ದಾಳೆ. ಅವಳನ್ನ ಬಿಟ್ಟು ನಾನೆಲ್ಲೂ ಹೋಗುದಿಲ್ಲ. ನಿನ್ ಜೊತೆಲೇ ಇರ್ತೀನಿ. ನನ್ ಜೊತೆ ನನ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಾನು ಅವ್ರಿಗೆಲ್ಲ ಹೇಳಿದೀನಿ. ನೀವು ಕೆಲ್ಸ ಕೆಡ್ಸ್ಕೋಬೇಡಿ, ಹೊರಡಿ. ನಿಮ್ ಡ್ಯೂಟಿ ನೀವ್ ಮಾಡ್ರಿ, ಹೊರಡ್ರಿ. ಇದು ನಮ್ ಕೆಲ್ಸನೇ ಕಣೆ ಮೀನಾ. ಇವತ್ತು ನೀನು ಆ ಕೆಲ್ಸನ ಸೂಪರ್ ಮಾಡಿ ಮುಗಿಸ್ತೀಯ. ನೋಡ್ ಖುಷಿ ಪಡೋಣ ಒಟ್ಟಿಗೆ, ಬಿಡಲೆ. ಏನೇ? ಓಹೋ, ನನ್ ಗಂಡಂಗೆ ನನ್ನ ಎಷ್ಟು ಪ್ರೀತಿ. ಅಷ್ಟನ ಪ್ರೀತಿ? ನಮ್ ಹೆಂಡತಿ ನಮಗ್ ಬೇರೆ ಏನೋ ಕೊಡಕ್ಕಿಲ್ವರ? ಸಹಾಯ ಮಾಡಕ್ಕೆ ನಿಮ್ಗೆ ಲಂಚ ಬೇರೆ ಬೇಕು? ಹಾಗಾದ್ರೆ ನೀವೇನ್ ಬರ್ಬೇಡಿ, ನನಗೆ ನನ್ನ ಫ್ರೆಂಡ್ಸ್ ಇದಾರೆ, ನಿಮ್ ಕೆಲ್ಸ ನೀವ್ ನೋಡ್ಕೋಬಹುದು. ಸರಿ ಆಯ್ತು, ನಾನು ನಮ್ ಕೆಲ್ಸ ಎಲ್ಲ ಮುಗಿಸಿ ಆಮೇಲೆ ಬಂದು ತಗೋತೀನಿ, ಆಯ್ತಾ?